ದರ್ಶನ್ ಅವ್ರದ್ದು ಕೇಸ್ ನಡೀತಿದೆ, ನ್ಯಾಯಾಲಯದಲ್ಲಿ ಏನು ನಡೀತದೆ ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಕರೆಕ್ಟ್. ನಿಮ್ಮ ಪರ್ಸ್ನಲ್ ಆಗಿ ಅವ್ರು ಹೊರಗೆ ಬರಬೇಕು ಅಥವಾ ಖಂಡಿತ ಸರಿಯಾಗಿ ಹೇಳಿದ್ರಿ ನೀವು. ಕಾನೂನು ವಿಚಾರಣೆ ವಿಚಾರ ಅವೆಲ್ಲ ನಮಗೆ ಮಾತಾಡೋಷ್ಟು ನಾಲೆಡ್ಜ್ ಆಗಲಿ ಅರ್ಹತೆ ಆಗಲಿ ಇಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಆದರೆ ವೈಯಕ್ತಿಕವಾಗಿ ನಾನು ದರ್ಶನ್ ಸರ್ ಅವ್ರನ್ನ ಎರಡೇ ಸಲ ಮೀಟ್ ಮಾಡಿರೋದ್ರಿಂದ, ಅವರ ಮಗುವಿನಂಥ ಒಂದು ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿರೋದ್ರಿಂದ, ಅವರು ಸ್ವಲ್ಪ ಹೇಗೆ ಅಂತಂದರೆ ಎಮೋಷ್ನಲ್, ತಪ್ಪಿಗೆ ತಪ್ಪು ಅಂತ ಸ್ಟ್ರಾಂಗಾಗಿ ಎದ್ದು ನಿಂತ್ಕೊಳ್ತಾರೆ. ಮರಕ ಪಡೋರಿಗೆ ತುಂಬ ಮರಕ ಪಡೋ ಅಂಥ ಎಕ್ಸ್ಟ್ರೀಮ್ ಗುಣಗಳು ಅವರಲ್ಲಿ ಇದೆ. ಹಾಗಾಗಿ ಅವರು ಡೆಫಿನೆಟ್ಟಾಗಿ ಹೊರಗಡೆ ಬರಬೇಕು ಅಂತ ನಾನು ದೇವರಲ್ಲೂ ಕೂಡ ಕೇಳ್ಕೊಂಡಿದ್ದೀನಿ. ಅವ್ರನ್ನ ನೋಡಿ ಅವ್ರನ್ನ ಗೊತ್ತಿರೋದ್ರಿಂದ, ಅವರ ಸರಳತೆ ಇರ್ಬೋದು, ಅವ್ರ ಮಗುವಿನಂಥ ಮನಸ್ಸಿರ್ಬೋದು. ಕೆಲವು ವ್ಯಕ್ತಿ ಯಾವುದೋ ಒಂದಷ್ಟು ಕಾರಣಗಳಿಗೆ ನಮ್ಗೆ ಇಷ್ಟ ಆಗ್ತಾರೆ. ಎಷ್ಟೊಂದು ಸಲ ಯಾವುದಕ್ಕೆ ಅಂತಲೂ ಹೇಳೋಕ್ಕಾಗಲ್ಲ, ಏನೋ ಒಂದು ಕನೆಕ್ಟ್ ಆಗಿರುತ್ತೆ, ಏನೋ ಒಂದು ಅವರಲ್ಲಿ ನೋಡಿರ್ತೀವಿ, ಅದು ಖುಷಿ ಆಗಿರುತ್ತೆ, ಹಾಗಾಗಿ ಅಭಿಮಾನಿಗಳಾಗಿರ್ತೀವಿ. ಅದನ್ನು ಯಾವುದೋ ಒಂದು ವಿಚಾರಕ್ಕೆ ಬಿಟ್ಕೊಡೋಕ್ಕಾಗೋದೂ ಇಲ್ಲ. ಹಾಗಾಗಿ ನಾನು ದಿನ ಆಶಿಸ್ತೀನಿ ಅವ್ರು ಚೆನ್ನಾಗಿರಬೇಕು, ಸಂತೋಷವಾಗಿರಬೇಕು, ಅವ್ರ ಕುಟುಂಬದ ಜೊತೆಗೆ ತುಂಬ ಚೆನ್ನಾಗಿರಬೇಕು, ಅವ್ರು ಹೊರಗಡೆ ಬರಬೇಕು ಅಂತ ಖಂಡಿತವಾಗಿಯೂ ಆಶಿಸ್ತೀನಿ, ಪ್ರಾರ್ಥಿಸ್ತೀನಿ. ಕೆಲವು ಬಾರಿ ಅಪರಾಧ ಮನಸ್ಸಿಂದ ಅಲ್ಲ, ಸಂದರ್ಭದಿಂದ ಆಗುತ್ತೆ ಅಂತ ಹೇಳ್ತಾರೆ. ಇವ್ರ ಇಷ್ಟದಲ್ಲಿ ಆ ಥರ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ. ಯಾಕಂದರೆ ಇವಾಗ ನಡೀತಾ ಇರೋ ವಿಚಾರ, ಆಮೇಲೆ ಈಗೇನಾಗ್ಬಿಟ್ಟಿದೆ ಭಾರತ ದೇಶದಲ್ಲಿ ದಿನಾ ಒಂದೊಂದು ಹೆಣ್ಮಕ್ಕಳ ಅತ್ಯಾಚಾರ, ವಂಚನೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೆಣ್ಮಕ್ಳಿರೋರು ತುಂಬ ಭಯ ಪಡೋವಂಥ ಸ್ಥಿತಿ. ರಾತ್ರಿ ಸಂಜೆ ಹೊರಗಡೆ ಹೋಗೋಕ್ಕೆ ಭಯ ಆಗುತ್ತೆ, ಎಲ್ಲಿ ಯಾವಾಗ ಏನಾಗುತ್ತೋ ಆ ಪೇಪರ್ಗಳಲ್ಲಿ ನೋಡೋಕ್ಕೆ ಹಿಂಸೆ ಆಗುತ್ತೆ. ಚಿಕ್ಕ ಮಕ್ಕಳು, ಸಣ್ಣ ಮಕ್ಕಳು, ಡಾಕ್ಟರ್ಸು, ಯಾರನ್ನೂ ಬಿಡ್ತಾ ಇಲ್ವಲ್ಲಪ್ಪ ಇದು ಅನ್ನೋ ಸಮಾಜದಲ್ಲಿ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಅಂಥ ಸಂದರ್ಭದಲ್ಲಿ ಆ ಸಿಚುವೇಶನ್ಗಳು ಏನೇನಾಗಿದೆಯೋ ಅದು ಕೂಡ ಡೀಟೇಲ್ಸ್ ಫುಲ್ ಇನ್ನೂ ಗೊತ್ತಿಲ್ಲ. ಎಲ್ಲೆಲ್ಲಿ ತುಂಬ ಜನ ಕಳಿಸಿದ್ದಾರೆ, ನಮಗೂ ಆಗಿದೆ ಅಂಥೇಳಿ. ಸೊ ಅಂಥ ಸಂದರ್ಭದಲ್ಲಿ ಸಿಚುವೇಶನ್ ಖಂಡಿತ ಇದರಲ್ಲಿ ಮೇನ್ ಪಾತ್ರ ವಹಿಸಿರುತ್ತೆ ಅನ್ನೋದರಲ್ಲಿ ನನಗೆ ಸಂಶಯನೇ ಇಲ್ಲ. ಹಾಗಾಗಿ ಏನೋ ಒಂದು ವಿಚಾರಣೆ, ತನಿಖೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಒಳ್ಳೆಯದಾದರೆ ಸಾಕು ಅಷ್ಟೆ. ಆ ಒಂದು ಬಯಕೆ ಏನಿದೆ ಅದು ಯಾವಾಗಲೂ ಇರುತ್ತೆ. ಯಾಕಂದರೆ ಅವ್ರನ್ನ ಭೇಟಿ ಮಾಡಿದಾಗಲೆಲ್ಲ ನನಗೇನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅವ್ರನ್ನ ನೋಡಿದಾಗ ಒಬ್ಬ ವ್ಯಕ್ತಿನ ಹೇಗೆ ಟ್ರೀಟ್ ಮಾಡ್ತಾರೋ ಅದರಿಂದನೇ ನೀವು ಅವ್ರಿಗೆ ಆಕರ್ಷಿತರಾಗೋದು. ಈಗ ನಾನು ನಿಮ್ಮನ್ನು ಚೆನ್ನಾಗಿ ಭೇಟಿ ಮಾಡಿದೆ, ನಿಮ್ಗೆ ನೆಕ್ಸ್ಟ್ ಟೈಮ್ ಅನಿಸುತ್ತೆ, ಯಮುನಾ ಮೇಡಮ್ನ ಮೀಟ್ ಮಾಡಬೇಕು, ಹೋಗಬೇಕು, ಅವರಲ್ಲಿ ಏನೋ ಒಂದು ಗುಣ ಚೆನ್ನಾಗಿದೆ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಏನೋ ಒಂದು ಬಾಂಧವ್ಯ ಬೆಳೆಯುತ್ತೆ. ಸೊ ಅದೇ ರೀತಿ ದರ್ಶನ್ ಸರ್ ಜೊತೆಗೂ ಕೂಡ ನನಗೆ ಖಂಡಿತ ಅವ್ರನ್ನ ಮತ್ತೆ ಭೇಟಿ ಮಾಡಬೇಕು ಅನಿಸುತ್ತೆ, ಮಾತಾಡಬೇಕು ಅನಿಸುತ್ತೆ. ಆ ಫೀಲಿಂಗ್ ಯಾವಾಗಲೂ ಇರುತ್ತೆ.